ತಿಳಿದಾ? ಅರ್ಧ ತಾಸು ಸ್ಪೆಂಡ್ ಮಾಡಿದ್ರು ಕೂಡ ನಿಮ್ಗೆ ಆ ಚಾಪ್ಟರ್ ಏನಂತ ಹೇಳವಲ್ಲ ನಾ ಇನ್ನು ಬರೀ ಸ್ವಲ್ಪ ಹೇಳಿದೆ. ಏನಂತ ಪ್ಲೇನ್ ಸ್ಟ್ರೆಸ್ ಅಂದ್ರೆ ಏನು, ಪ್ಲೇನ್ ಸ್ಟ್ರೈನ್ ಅಂತ ಹೇಳಿದೆ. ಪ್ಲಸ್ ಏನು ಮಾಡಿದೆ, ಕಾಂಪೌಂಡ್ ಸ್ಟ್ರೆಸ್ ಡೆಫಿನಿಷನ್ ಹೇಳಿದೆ. ಅದಾದ್ಮೇಲೆ ಕೇಸಸ್ ಎಷ್ಟು ಬರ್ತಾವ ಅಂತೇಳಿ ಹೇಳಿದೆ. ಆಲ್ಮೋಸ್ಟ್ ವಿ ಆರ್ ಎಂಟರಿಂಗ್ ಇನ್ ಟು ದ ಚಾಪ್ಟರ್, ಬಟ್ ಸ್ಟಿಲ್ ಏನಂತಂದ್ರೆ ಇನ್ನೂ ಸ್ಕೋಪ್ ಕೊಡ್ತಾ ಇದ್ದೀನಿ ರೈಟಾ. ನಾವು ಆರ್ ಯು ರೆಡಿ? ಶಾಲ್ ವಿ ಗೋ ವಿತ್ ದ ಕಾಂಪೌಂಡ್ ಸ್ಟ್ರೆಸ್? ರೈಟ್. ಕಾಂಪೌಂಡ್ ಸ್ಟ್ರೆಸ್ ಚಾಪ್ಟರ್ ಅದರೊಳಗಡೆ ನಾ ಏನು ಸ್ಟಡಿ ಮಾಡ್ತೀನಿ ಅಂದ್ರೆ ಜನರಲ್ ಸ್ಟ್ರೆಸ್ ಥಿಯರಿ, ಜನರಲ್ ಸ್ಟ್ರೆಸ್ ಕಂಡೀಷನ್ ಸ್ಟಡಿ ಮಾಡೋಣ. ಜನರಲ್ ಸ್ಟ್ರೆಸ್ ಕಂಡೀಷನ್. ಓಕೆ, ಈ ಜನರಲ್ ಸ್ಟ್ರೆಸ್ ಕಂಡೀಷನ್ ಸ್ಟಡಿ ಮಾಡಬೇಕಾದಾಗ ಫಸ್ಟ್ ಇಲ್ಲಿ ಒಂದು ಡಯಾಗ್ರಾಮ್ ಹಾಕ್ತೀನಿ. ಆ ಡಯಾಗ್ರಾಮ್ನ ಏನಂತ ಹೆಸರಿಡಮ್ ಅಂದ್ರೆ, ನಾನು ಮುಂದೆ ಪ್ರತಿ ಸತಿ ಅದೇ ವರ್ಡ್ ಯೂಸ್ ಮಾಡ್ತೀನಿ. ಏನಂದ್ರೆ ದೇವ್ರ ಫೋಟೋ, ದೇವರ ಚಿತ್ರ. ಇದು ಯಾರಾದ್ರೂ ನಿಮಗೆ ದೇವ್ರ ಚಿತ್ರ ಹೆಂಗಿರ್ತ ಅಂತ ಕೇಳಿದ್ರೆ ಇದನ್ನ ತೋರಿಸ್ಬೇಕು. ದೇವ್ರ ಚಿತ್ರ ಅಂತ ಯಾಕೆ ಹೆಸರಿಟ್ಟಿನಂದ್ರೆ, ದೇವ್ರ ಫೋಟೋಗಳನ್ನು ನೀವು ಡ್ರಾ ಮಾಡ್ಬೇಕಾದ್ರೆ ಕೆಲವು ರೂಲ್ಸ್ ಇರ್ತಾವೆ. ಆ ರೂಲ್ಸ್ ನೀವು ಫಾಲೋ ಮಾಡಲೇಬೇಕು, ಇಲ್ಲಾಂದ್ರೆ ದೇವರು ಶಿಟ್ಟಿಗೆಳ್ತಾನಂತ. ಎಂಥವು ರೂಲ್ಸು? ಗಣಪತಿಗೆ ಅದೇನೋ ಎಡಗಡೆ ಸೈಡನೇ ಅದು ಕ್ವಾರಿ ಮುರಿದಿರಬೇಕು. ಲಕ್ಷ್ಮಿಗೆ ಬಲಗಡೆ ಸೈಡ್ಗೆನೆ ರೊಕ್ಕ ಇರಬೇಕು, ಎಡಗಡೆ ಸೈಡಿಗೆ ಬಂಗಾರ ಇರಬೇಕು, ಬಲಗಡೆ ಚಕ್ರ ಇರಬೇಕು, ಈ ಕಡೆ ಗದ ಇರಬೇಕು. ಅವೇನು ರೂಲ್ಸ್ ಇರ್ತವೆ ನೋಡು, ಅವ ರೂಲ್ಸ್ ಇರ್ಬೇಕು. ನೀ ಒಂದು ಕೈ ಗದ ಕೊಟ್ಟು, ಒಂದು ಕೈ ಚಕ್ರ ಕೊಟ್ಟು, ಒಂದು ಕಡೆ ಕಮಲ ಕೊಟ್ಟು, ಇನ್ನೊಂದು ಕಡೆ ಇನ್ನೊಂದು ಕೊಟ್ಟೆ ಅಂದ್ರೆ ನಡೆಯಂಗಿಲ್ಲ. ಅವ ಏನು ರೂಲ್ಸ್ ಅದಾವಲ್ಲ ಅವೇ ರೂಲ್ಸ್ ಇರ್ಬೇಕು. ಅದಕ್ಕೆ ದೇವ್ರ ಚಿತ್ರ ಅಂತಾರೆ. ಹಂಗೆ ಕಾಂಪೌಂಡ್ ಸ್ಟ್ರೆಸ್ದು ಚಿತ್ರ ಯಾವುದಂದ್ರೆ ಇದು ದೇವರ ಚಿತ್ರ. ಈ ಚಿತ್ರವನ್ನು ಬಿಟ್ಟು ಬೇರೆ ಒಂದು ಚಿತ್ರ ಐತೆ, ಅದು ದೆವ್ವದ ಚಿತ್ರ. ಹೌದಾ? ಆ ದೆವ್ವದ ಚಿತ್ರ ಆಮೇಲೆ ತೋರಿಸ್ತೀನಿ. ದೇವ್ರ ಚಿತ್ರ ಅಂತ ಯಾಕೆ ಹೇಳಿದೆ ಅಂದ್ರೆ, ಇದ್ರ ಜೊತೆಗೆ ನೀವು ಏನು ಕಂಡುಹಿಡ್ಬೇಕಂದ್ರೆ, ಕಂಡೀಷನ್ಸ್ ಫಸ್ಟ್ ಸಿಗ್ಮಾ ಎಕ್ಸ್ ಗ್ರೇಟರ್ ದ್ಯಾನ್ ಸಿಗ್ಮಾ ವೈ ಇರಲೇಬೇಕು. ತಿಳಿತಾ? ಸಿಗ್ಮಾ ಎಕ್ಸ್ ಗ್ರೇಟರ್ ದ್ಯಾನ್ ಸಿಗ್ಮಾ ವೈ ಇರಲೇಬೇಕು. ಓಕೆ, ಹಾಗಾದ್ರೆ ನನಗೆ ನೀವು ಕಮೆಂಟ್ ಒಳಗೆ ಆನ್ಸರ್ ಮಾಡ್ಕೊಂತ ಹೋಗ್ಬೇಕಪ್ಪ. ಅಂದ್ರೆ ನಾನು ನಿಮ್ದು ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೊಂತ ಹೋಗ್ತೀನಿ. ಸಿಗ್ಮಾ ಎಕ್ಸ್ ಇಕ್ವಲ್ 0, ಸಿಗ್ಮಾ ಎಕ್ಸ್ ಈಸ್ ಗ್ರೇಟರ್ ದನ್ ಸಿಗ್ಮಾ ವೈ ಇರಲೇಬೇಕಂತ ಹೇಳೀನಿ. ಅಕಸ್ಮಾತ್ ಎಕ್ಸಾಮ್ ಒಳಗಡೆ ಹಿಂಗೆ ಕೊಟ್ಟಿದ್ದಪ್ಪ, ಏನು ಮಾಡ್ತೀರಿ? ಇಲ್ಲಿ 75 ಕೊಟ್ಟನ, ಇಲ್ಲಿ 80 ಕೊಟ್ಬಿಟ್ಟನ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋ ಅಂತೇಳಿ ಹೇಳ್ಯಾನ. ಈಗ ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಬ್ಯಾಡೋ? ಅದು ನಮ್ಮ ದೇವ್ರ ಚಿತ್ರಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ಏನು ಮಾಡೋಣ? ಸಾಲ್ವ್ ಮಾಡೋಣ ಬ್ಯಾಡೋ? ಮಾಡಬಾರ್ದ? ಮತ್ತೆ ಹೆಂಗೆ ಮಾಡೋಣ? ಗೌತಮ್ ನೋ ಅಂತಿದ್ದಾನೆ. ಬಟ್ ಹಂಗಾರೆ ಆಲ್ಟ್ರೇಷನ್ ಮಾಡ್ಬೇಕಲ್ಲ. ಹಾ, ವೆರಿ ಗುಡ್. ಲತಾ ಅವ್ರು ಹೇಳ್ತಿದಾರ, ಅದನ್ನ ನಾವೇನು ಮಾಡ್ಬೇಕು, 90 ಡಿಗ್ರಿ ರೊಟೇಟ್ ಮಾಡ್ಬೇಕು. ನಿಮ್ಮ ಪೇಪರ್ನ ಏನು ಮಾಡ್ಬೇಕು, 90 ಡಿಗ್ರಿ ರೊಟೇಟ್ ಮಾಡ್ಬೇಕು. ಅಂದ್ರೆ 90 ಡಿಗ್ರಿ ರೊಟೇಟ್ ಮಾಡಿದ ಮೇಲೆ ಅದು ಏನಾಯ್ತದೋ ದೇವ್ರ ಚಿತ್ರ ಆಗ್ತದೆ. ಸಿಗ್ಮಾ ಎಕ್ಸ್ ಗ್ರೇಟರ್ ದೆನ್ ಸಿಗ್ಮಾ ವೈ ಆಗ್ತದೆ. ಹಂಗಾರೆ ಈ ಚಿತ್ರದಲ್ಲಿ ಭಾಳ ಇಂಪಾರ್ಟೆಂಟ್ ಏನಂದ್ರೆ, ಇದು ಸಿಗ್ಮಾ ವೈ, ಇದು ಸಿಗ್ಮಾ ಎಕ್ಸ್. ಸರ್ ಇದು ಎಕ್ಸ್ ಡೈರೆಕ್ಷನ್ ಒಳಗೆ ಇಲ್ಲಲ್ರಿ, ಉಲ್ಟಾ ಐತಲ್ರಿ. ಅದಕ್ಕೆ ಹೇಳಿದೆ ರೊಟೇಟ್ ಮಾಡ್ಕೊ ಅಂತ. ತಿಳಿತಾ? ಒಂದನೇದು ಅರ್ಥ ಆಯ್ತು. ಎರಡನೇ ರೂಲ್ ಏನಂತಂದ್ರೆ, ಸಿಗ್ಮಾ ಎಕ್ಸ್ ಟೆನ್ಷನ್ ಇತ್ತಂದ್ರೆ ಪಾಸಿಟಿವ್, ಸಿಗ್ಮಾ ವೈ ಟೆನ್ಷನ್ ಇತ್ತಂದ್ರೆ ಪಾಸಿಟಿವ್. ಹಂಗಾದ್ರೆ ಕಾಂಪ್ರೆಷನ್ ಇದ್ರೆ ಏನು ಮಾಡ್ಕೋಬೇಕು? ದೆವ್ವಗಳು ಅಂದ್ರೆ ಏನರ್ಥ? ಸಿಗ್ಮಾ ಎಕ್ಸ್ ಕಾಂಪ್ರೆಷನ್ ಇದ್ರೆ ನೆಗೆಟಿವ್, ನೆಗೆಟಿವ್ ತಗೋಬೇಕು. ಸಿಗ್ಮಾ ವೈ ಕಾಂಪ್ರೆಷನ್ ಇದ್ರೆ ನೆಗೆಟಿವ್ ತಗೋಬೇಕು. ಹೇಳಿದ? ಇಲ್ಲಿ ಒಂದು ಸ್ವಲ್ಪ ನಮ್ಮ ಕೆಲವರು ಪಂಡಿತರು ಇರ್ತಾರೆ, ಏನಂತಂದ್ರೆ ಭಾಳ ಐನ್ಸ್ಟೀನ್ ಅಂತ ಥಿಂಕ್ ಮಾಡಿರ್ತಾರ. ಅದು ಬ್ಯಾಡ್ ನಮಗೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡು. ನಾವು ದಿಸ್ ಈಸ್ 85 and this is 60. ಹೌದಾ? ದಿಸ್ ಈಸ್ 60. ಸರಿ, ಇದಲ್ಲ ಇದು. ಈಗ ಇದ್ರೊಳಗೆ ನೋಡಿದ್ರೆ ಸಿಗ್ಮಾ ಎಕ್ಸ್ ಇಸ್ ಗ್ರೇಟರ್ ದನ್ ಸಿಗ್ಮಾ ವೈ ಐತೋ ಇಲ್ಲೋ? ಎಸ್ ಆರ್ ನೋ? ಸಿಗ್ಮಾ ಎಕ್ಸ್ ಇಸ್ ಗ್ರೇಟರ್ ದನ್ ಸಿಗ್ಮಾ ವೈ, ಇಸ್ ಇಟ್ ಎಸ್ ಆರ್ ನೋ? ಎಸ್. ಓಕೆನಾ? ನಾವಿಲ್ಲಿ ಕ್ವಾಂಟಿಟಿ ನೋಡಬೇಕು. ಮತ್ತೆ ಸರ್ -85 ಇಸ್ ಲೆಸ್ ದ್ಯಾನ್ 60 ಸರ್, ಬಿಕಾಸ್ ಮೈನಸ್ ನಂಬರ್ಸ್ ಆರ್ ಲೆಸ್ ದ್ಯಾನ್ ಪ್ಲಸ್ ನಂಬರ್ಸ್ ಅನ್ಬಾರ್ದು. ಪ್ಲಸ್ ಆ್ಯಂಡ್ ಮೈನಸ್ ಆರ್ ಜಸ್ಟ್ ಅ ಫೀಲಿಂಗ್ಸ್. ಓಕೆ, ಜಸ್ಟ್ ದೇ ಆರ್ ಕಂಪ್ರೆಷನ್ ಆರ್ ಟೆನ್ಷನ್. ಓಕೆ, ದೇ ನೆವರ್ ಟೆಲ್ ಯು ಅಬೌಟ್ ಅ ಕ್ವಾಂಟಿಟಿ. ಓಕೆ, ಎರಡನೇ ರೂಲು ತಿಳಿತು. ಮೂರನೇ ರೂಲ್ ಏನಂತಂದರೆ ಆರ್ ಟಿ ಸಿ ಅಂತಂದ್ರೆ ಏನು? ರೈಟ್ ಟಾಪ್ ಕಾರ್ನರ್ಗೆ ಏನಿರಬೇಕು? ಶಿಯರ್ಗಳು ಕುಂತಿರ್ಬೇಕು. ಶಿಯರ್ಗಳು ಏನೈತೆ ನೋಡಿ, ರೈಟ್ ಅಲ್ಲ ಇದು, ರೈಟ್ ಸೈಡ್ ಟಾಪ್ ಕಾರ್ನರ್
ಅಲ್ಲೇನಿರಬೇಕು ಶಿಯರ್ಗಳದ್ದು ಯಾರೋ ಇರಬೇಕು. ಇಲ್ಲಿ ಇತ್ತು ಅಂತಂದ್ರೆ ಆಬ್ವಿಯಸ್ಲಿ ಈ ಕಡೆನೂ ಕೂಡ ಇರ್ತದೆ. ಹಂಗಾರೆ ದೆವ್ವದ ಡಯಾಗ್ರಾಮ್ ಹೆಂಗಿರ್ತದ, ಇದು ದೇವ್ರ ಡಯಾಗ್ರಾಮ್. ದೆವ್ವದ ಡಯಾಗ್ರಾಮ್ ಹೆಂಗಿರ್ತದ ಅಂದ್ರೆ LTC ಇರ್ತೈತಿ, ಲೆಫ್ಟ್ ಟಾಪ್ ಕಾರ್ನರ್ ಇರ್ತೈತಿ. ಹೇಳ್ತಾ ಇವು ಹೆಂಗಾರ ಇರಲಿ, ಇವು ಆಲ್ರೆಡಿ ಮಾತಾಡಿವಿ ನಾವು. ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಬಗ್ಗೆ ಮಾತಾಡಿವಿ. ನಾವು ವಿ ಆರ್ ಟಾಕಿಂಗ್ ಅಬೌಟ್ RTC. RTC ಇತ್ತಂದ್ರೆ ಟೋ ಈಸ್ ಅ ಪಾಸಿಟಿವ್, LTC ಇತ್ತಂದ್ರೆ ಟೋ ಈಸ್ ಅ ನೆಗೆಟಿವ್. ರೈಟಾ? Okay. Now tell me whether this diagram is right or wrong. What you will take this as a LTC or RTC? What is this? Positive shear or negative shear? ಹೇಳ್ರಿ, ಪಾಸಿಟಿವ್ ಆರ್ ನೆಗೆಟಿವ್? ನಾಟ್ ಬೋತ್. ಉಳಿದವರು ಪಾಸಿಟಿವ್ ತಗೋಬಾರ್ದು ನೆಗೆಟಿವ್ ತಗೋಬಾರ್ದು ಅಂತ ಲತಾ ಹೇಳ್ತಿದ್ದಾರೆ. ಉಳಿದವರು ಪಾಸಿಟಿವ್ ತಗೊಳ್ಳೋ ನೆಗೆಟಿವ್ ತಗೊಳ್ಳೋ? ಹೇಳ್ರಿ. ರಾಜೇಶ್ವರಿ, ರಾಘವೇಂದ್ರ, ಕಾವ್ಯ, ಜಯಂತ್, ಗೌತಮ್, ಹೌದಾ, ಅನ್ನಪೂರ್ಣ, ಚರಣ. Sir, if we consider RTC, it is positive, but negative. ನೋಡೋಣ, ಕನ್ಫ್ಯೂಷನ್ ಆಯ್ತಲ್ಲ ಅವಾಗ. ಕನ್ಫ್ಯೂಷನ್ ಆಯ್ತಲ್ಲ, ಅದಕ್ಕೆ ದೇವ್ರ ಚಿತ್ರವನ್ನು ನೋಡ್ಬೇಕು, ಕಂಪೇರ್ ಮಾಡ್ಬೇಕು ನಾವು ದೇವ್ರ ಜೊತೆಗೆ. ಹೌದಾ? ದೇವ್ರ ಚಿತ್ರದಂಗೆ ಐತನು ಇತ್ತಂದ್ರ ಓಕೆ, ಇಲ್ಲಾಂದ್ರೆ ಇಲ್ಲ. ನಾವು RTC ಹೇಳ್ಬೇಕಿತ್ತು ಅಂತಂದ್ರ ಮೇಲ್ಗಡೆ ರೈಟ್ ಟಾಪ್ ಕಾರ್ನರ್ ಕೂಡ್ಬೇಕಂತ ಹೇಳಿ ನಾ ಇಲ್ಲಿ. ಹಂಗ ಅದು ಇಲ್ಲಿ ಕೂಡಿದ್ದು ಅಂತಂದ್ರೆ ಇಲ್ಲಿನೂ ಹಿಂಗಿರ್ಬೇಕು. ಬಟ್ ಹಂಗಿಲ್ಲಲ್ಲ ಇದು, ಹಂಗಾದ್ರೆ ತಪ್ಪು. ಇದು ನೋಡು, ಯಾವುದೇ ಡಯಾಗ್ರಾಮ್ ಹಾಕ್ಬೇಕಾದ್ರೆ ಇಕ್ವಿಲಿಬ್ರಿಯಂ ಕಂಡೀಷನ್ ವೆರಿ ಇಂಪಾರ್ಟೆಂಟ್. ಇದು ಸಿಗ್ಮಾ ಎಕ್ಸ್ ಇತ್ತಂದ್ರ ಇದರಷ್ಟ ವ್ಯಾಲ್ಯೂ ಸಿಗ್ಮಾ ಎಕ್ಸ್ ಇಲ್ಲಿ ಇರಲೇಬೇಕು. ಇದು ಸಿಗ್ಮಾ ವೈ ಇತ್ತು ಅಂದ್ರ ಇದರಷ್ಟೇ ವ್ಯಾಲ್ಯೂ ಇಲ್ಲಿ ಸಿಗ್ಮಾ ವೈ ಇರಲೇಬೇಕು. ಇದು ಟೋ ಇತ್ತು ಅಂತಂದ್ರೆ ಅದರಷ್ಟ ವ್ಯಾಲ್ಯೂ ಟೋ ಇಲ್ಲಿ ಇರಲೇಬೇಕು. ಹೇಳ್ತಾ? ಅಪೋಸಿಟ್ ಒಳಗೆ ಇರಲೇಬೇಕು. ಆಯ್ತು ನೋಡಿ. ಈಗ ನೋಡು, ಕಳ್ಳ ಸಿಕ್ನಲ್ಲ ಇಲ್ಲೇ. ಏನ್ ಸಿಕ್ಕ ಕಳ್ಳ? ಇಲ್ಲೇ ಟೋ ಐತಂದ್ರ ಇವ ಟೋ ಈ ಕಡೆ ಹೊಂಟನ ಅಂದ್ರೆ ಇದು ಇಕ್ವಿಲಿಬ್ರಿಯಂನೊಳಗಿಲ್ಲ. ಒಂದೇದು ಈ ಟೋ ಮತ್ತು ಈ ಟೋ, ಇವೆರಡು ಟೋಗಳು ಒಂದು ಹಿಂಗ ಅಂದ್ರ ಹಿಂಗ್ ರೊಟೇಟ್ ಮಾಡಕತ್ತಿತ್ತು ಬಾಡಿನ ಅಂದ್ರ, ಇನ್ನ ಒಂದು ಟೋ ಹಿಂಗ್ ರೊಟೇಟ್ ಮಾಡ್ಬೇಕಂದ್ರ ಇದಕ್ಕೆ ಅಪೋಸಿಟ್ ವರ್ಡ್ ಒಂದು ಹಿಂಗ ಮತ್ತು ಒಂದು ಹಿಂಗ ಬರ್ಬೇಕು. ನೋಡ್ರಿ, ಇದು ಹಿಂಗ ತಿರ್ಗಸಕತ್ತದ, ಇದು ಹಿಂಗ ತಿರ್ಗಸಕ್ತದ. ಅವಾಗ ಇದು ಬಾಡಿ ಏನಾಯ್ತದ? ಇಕ್ವಿಲಿಬ್ರಿಯಂ ಒಳಗಾಯ್ತು. ಅಂದ್ರ ಎರಡು ಟಾಪ್ ಕಾರ್ನರ್ ಯಾರೋಗಳು ಒಂದ್ ಕಡೆ ಕೂಡಲೇಬೇಕು. ಇಲ್ಲಿ ಕೂಡಲೇಬೇಕು. ಇಲ್ಲಿ ಕೂಡ್ಯವನು, ಇಲ್ಲಿ ಕೂಡ್ಯಾವ ಖರೆ, ಬಟ್ ಇಲ್ಲಿ ಕೂಡಿಲ್ಲಲ್ಲ. ಇದು ಯಾರೋ ಕೂಡೇ ಇಲ್ಲ. ಹಂಗಾಗಿ ಇದು ತಪ್ಪು. ಇದು ಡಯಾಗ್ರಾಮ ತಪ್ಪಿದು. ಇಂಥ ಪ್ರಾಬ್ಲಮ್ ಕೊಟ್ರೆ ಮಾಡಬಾರ್ದು, ಬಿಟ್ಟು ಬಂದ್ಬಿಡ್ಬೇಕು. ಗ್ರೇಸ್ ಮಾರ್ಕ್ಸ್ ಬರ್ತಾವ. ಹೇಳ್ತಾ? ನೆಗೆಟಿವ್ನು ತಗೋಬೇಡ್ರಿ, ಪಾಸಿಟಿವ್ನು ತಗೋಬೇಡ್ರಿ. ಯಾಕಂದ್ರೆ ಅದು ತಿರ್ಗಂಗಿಲ್ಲ, ಅದು ಇಕ್ವಿಲಿಬ್ರಿಯಂ ಒಳಗಿಲ್ಲ. ಓಕೆ, ವಾಟ್ ಅಬೌಟ್ ದಿಸ್ ಡಯಾಗ್ರಾಮ್? ನೌ ಟೆಲ್ ಮೀ ವೆದರ್ ದಿಸ್ ಇಸ್ ಅ ರೈಟ್ ಡಯಾಗ್ರಾಮ್. Is it a right diagram? No, this is also wrong diagram. Because ಎರಡು ಯಾರೋ ಕೆಳಗಡೆ ಕೂಡ್ಯಾವ, ಬಟ್ ಮೇಲ್ಗಡೆ ಎರಡು ಯಾರೋ ಕೂಡಿಲ್ಲ. ಹಂಗಾಗಿ ಏನದು? ರಾಂಗ್ ಡಯಾಗ್ರಾಮ್. ಅದಕ್ಕೆ ನಾವೇನು ನೋಡಬೇಕು? ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ರೈಟ್ ಡಯಾಗ್ರಾಮ್. ರೈಟ್ ಡಯಾಗ್ರಾಮ್ ಅಂದ್ರೆ ದಿಸ್ ಈಸ್ RTC, ದಿಸ್ ಈಸ್ RTC, ದಿಸ್ ಈಸ್ LTC ಅಂಡ್ ದಿಸ್ ಈಸ್ LTC. ಇದನ್ನ ಒಂದು ನೆನ್ಪಿಡು, ಇದನ್ನಷ್ಟೇ ನೆನ್ಪಿಡ್ಬೇಕು. LTC, ದಿಸ್ ಇಸ್ RTC. ಹೇಳ್ತಾ? ಕಂಡೀಷನ್ಸ್ ಏನಾದ್ರು ಈಗ? ಸಿಗ್ಮಾ ಎಕ್ಸ್ ಗ್ರೇಟರ್ ದನ್ ಸಿಗ್ಮಾ ವೈ ಇರಬೇಕು. ಸಿಗ್ಮಾ ಎಕ್ಸ್ ಪಾಸಿಟಿವ್, ಸಿಗ್ಮಾ ವೈ ಪಾಸಿಟಿವ್, RTC ಇತ್ತಂದ್ರೆ ಪಾಸಿಟಿವ್. ಹೇಳ್ತಾ? ನೆಕ್ಸ್ಟ್ 4ನೇ ಕಂಡೀಷನ್. 4th ಕಂಡೀಷನ್ ಏನಂತಂದ್ರ ಥೀಟಾ ಮಸ್ಟ್ ಬಿ ವರ್ಟಿಕಲ್ ಇರಬೇಕು. ಥೀಟಾ ಯಾವಾಗಲೂ ಮುಂದೆ ಅಕಸ್ಮಾತ್ ಇದ್ರೊಳಗೆ ಥೀಟಾ ಕೊಡ್ತಾನ ನಾವು, ಆ ಥೀಟಾ ಕೊಟ್ರೆ ಏನ್ ಮಾಡ್ಬೇಕು? ವರ್ಟಿಕಲ್ ಥೀಟಾ ತಗೋಬೇಕು. ಈಗ ತೋರಿಸ್ತೀನಿ ನೋಡಿ. ಹೇಳ್ತಾ? ನೋಡು, ಹಿಂಗೊಂದು ಡಯಾಗ್ರಾಮ್ ಹಾಕಿದ್ದ ಅಂತ ತಿಳ್ಕೊಳ್ರಿ. ಹಿಂಗೊಂದು ಪ್ಲೇನ್ ಅಂತ, ಪ್ಲೇನ್ ಆಫ್ ಇಂಟ್ರೆಸ್ಟ್ ಅಂತ. ಇದೇನಿದು? ಥೀಟಾ ವರ್ಟಿಕಲ್ಗೆ ಐತಾ?
ಓಕೆ, ವರ್ಟಿಕಲ್ ಇದ್ರನೇ ಅದನ್ನ ಏನನ್ಬೇಕು, ತೀಟಾ ಅನ್ಬೇಕು. ಅಕಸ್ಮಾತ್ ಆಗಿ ಇಲ್ಲಿ ತೀಟಾ ಕೊಡೋ ಬದಲು ಹಿಂಗ್ ಹಾರಿಜಾಂಟಲ್ ತೀಟಾ ಕೊಟ್ಟಿದ್ನಂದ್ರೆ ಇದು 30 ಡಿಗ್ರಿ ಅಂತ ಕೊಟ್ಟಿದ್ರೆ ನೀವೇನ್ ಮಾಡ್ಬೇಕು, ಅದನ್ನ ವರ್ಟಿಕಲ್ಗೆ ಕನ್ವರ್ಟ್ ಮಾಡಬೇಕು. ಟ್ರಿಗ್ನೋಮೆಟ್ರಿ ಅಥವಾ ಜಿಯೋಮೆಟ್ರಿನ ಯೂಸ್ ಮಾಡಿ ವರ್ಟಿಕಲ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಒಂದನೇದು. ಎರಡನೇದು ಏನಂದ್ರೆ ತೀಟಾ ಮಸ್ಟ್ ಬಿ ಮೆಜರ್ಡ್ ಆಂಟಿ ಕ್ಲಾಕ್ ವೈಸ್. ತೀಟಾ ಯಾವಾಗಲೂ ಆಂಟಿ ಕ್ಲಾಕ್ ವೈಸ್ ಮೆಜರ್ ಮಾಡ್ಬೇಕು. ಆಂಟಿ ಕ್ಲಾಕ್ ವೈಸ್ ಮೆಜರ್ ಮಾಡೋದಂದ್ರೆ ಏನು ನೋಡ್ರಿ ಇಲ್ಲಿ ರೆಡ್ಡಿಂಗ್ ಕಾನ್ಸಂಟ್ರೇಟ್ ಮಾಡ್ರಿ. ದಿಸ್ ಈಸ್ ಅ ಸ್ಟ್ಯಾಂಡರ್ಡ್ ಲೈನ್. ಫ್ರಮ್ ದಿಸ್ ಲೈನ್ ದಿಸ್ ಈಸ್ ಅ ಆಂಟಿ ಕ್ಲಾಕ್ ವೈಸ್. ಆಯ್ತಾ? ಹಿಂಗೆ ಹೊಂಟೈತಿಲ್ಲ ಇದು ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಇದು ತೀಟಾ. ಹಿಂಗಿತ್ತು ಅಂತಂದ್ರೆ ಆ ತೀಟಾನ ಏನಂತ ಕರೆಯೋಣ, ಅದನ್ನ ಪಾಸಿಟಿವ್ ತೀಟಾ ಅಂತ ಕರೆಯೋಣ. ತೀಟಾ ವರ್ಟಿಕಲ್ ಇರ್ಲಿಲ್ಲ ಅಂದ್ರ, ಇಫ್ ತೀಟಾ ನಾಟ್ ಇನ್ ವರ್ಟಿಕಲ್ ಅಂದ್ರೆ ಏನರ್ಥ, ಕನ್ವರ್ಟ್ ಟು ವರ್ಟಿಕಲ್. ಇದನ್ನೇನ್ ಮಾಡ್ಬೇಕು, ನೀ ಕನ್ವರ್ಟ್ ಮಾಡು. ಇಲ್ಲ ಅಂತೇಳಿ ಸುಮ್ ಕುಂದ್ರಬೇಡ. ಅಕಸ್ಮಾತ್ ಆಗಿ ತೀಟಾ ನಾಟ್ ಕ್ಲಾಕ್ ವೈಸ್ ಇತ್ತಂದ್ರ, ಅದನ್ನೇನ್ ಮಾಡು, ನೆಗೆಟಿವ್ ತಗೋ. ತೀಟಾ ವ್ಯಾಲ್ಯೂನ ನೆಗೆಟಿವ್ ತಗೋ, -30 ಡಿಗ್ರಿ ಅಂತ ತಗೋ. ತಿಳಿತಾ? ಇಲ್ಲಿವರೆಗೆ ಏನಾರ ಡೌಟ್ಸ್ ಇದ್ರೆ ಕೇಳ್ರಿ. ಇಷ್ಟು ಈ ಗೇಮ್ ರೂಲ್ಸ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂದ್ರ ಈ ಚಾಪ್ಟರ್ ಒಳಗೆ ಏನೂ ಇಲ್ಲ. ಈ ಗೇಮ್ ರೂಲ್ಸ್ ಒಳಗಡೆ ಏನಾರ ಟಫ್ ಇತ್ತು ಅನಿಸ್ತಂದ್ರೆ ನನಗೆ ಕೇಳ್ರಿ. ಇನ್ನೊಮ್ಮೆ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡೋದನ್ನ ಮಾಡ್ತೀನಿ. ಬಟ್ ಈ ರೂಲ್ಸ್ಗಳು ಮಾತ್ರ ಬೈ ಹಾರ್ಟ್ ಹಾಕ್ಲೇಬೇಕು. ಆಸ್ಕ್ ಮಿ ಡೌಟ್ಸ್ ಇಫ್ ಯು ಹ್ಯಾವ್ ಎನಿಥಿಂಗ್. ಈ ರೂಲ್ಸ್ಗಳು ಭಾಳ ಇಂಪಾರ್ಟೆಂಟ್. ಭಾಳ ಜನ ಹೇಳಂಗಿಲ್ಲ ಇವು ರೂಲ್ಸ್. ಎನಿ ಡೌಟ್ಸ್ ಇನ್ ದಿಸ್ ರೂಲ್ಸ್? ಓಕೆನಾ? ಹಾಗಾದ್ರೆ ಈಗ ನಾವೇನ್ ಮಾಡೋಣ ಅಂತಂದ್ರೆ, ನೀವು ನೋಟ್ಸ್ ತೆಗಿರಿ. ನಾವೊಂದಿಷ್ಟು ಹೋಮ್ವರ್ಕ್ ಕೊಡ್ತೀನಿ. ಹೋಮ್ವರ್ಕ್ ಅಂದ್ರೆ ಏನು, ಇಲ್ಲೇ ಒಂದಿಷ್ಟು ವರ್ಕೌಟ್ ಮಾಡೋಣ. ಚಾಪ್ಟರ್ ಒಳಗೆ ಹೋಗೋದು ಭಾಳ ಇಂಪಾರ್ಟೆಂಟ್ ಅಲ್ಲ. ಲಾಸ್ಟ್ ಹಾಫ್ ಆನ್ ಅವರ್ ಒಳಗೆ ನಾವು ಮುಗಿಸ್ಬಿಡ್ತೀನಿ ಚಾಪ್ಟರ್. ಅರ್ಧ ತಾಸೊಳಗೆ ಇಡೀ ಚಾಪ್ಟರ್ ಮುಗಿದು ಬಿಡ್ತೈತಿ. ಹೇಳ್ತಾ? ಬಟ್ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳೋದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಒಂದಿಷ್ಟು ಎಕ್ಸಸೈಸ್ ಮಾಡೋಣ. ಓಕೆನಾ? ಬರ್ಕೊಡ್ರಿ ಎಕ್ಸಸೈಸ್. ಇಲ್ಲಿ ನಿಮ್ಮಷ್ಟು ನಿಮಗೆ ಕಾನ್ಫಿಡೆನ್ಸ್ ಬರ್ಬೇಕು. ಕಾನ್ಫಿಡೆನ್ಸ್ ಬಂತಂದ್ರೆ ನಾ ಈ ಚಾಪ್ಟರ್ ಒಳಗೆ ಹೋಗ್ಬೋದು. ಎಕ್ಸಸೈಸ್ ಏನಂದ್ರೆ, ನಾನು ಡಯಾಗ್ರಾಮ್ ಕೊಡ್ತೀನಿ. ಆ ಡಯಾಗ್ರಾಮ್ ಕೊಡ್ತೀನಲ್ಲ, ನೀವು ಆ ಡಯಾಗ್ರಾಮ್ ಅನ್ನು ನೋಡಿ ಸಿಗ್ಮಾ ಎಕ್ಸ್ ವ್ಯಾಲ್ಯೂ ಎಷ್ಟು, ಸಿಗ್ಮಾ ವೈ ವ್ಯಾಲ್ಯೂ ಎಷ್ಟು, ಟೋ ವ್ಯಾಲ್ಯೂ ಎಷ್ಟು, ತೀಟಾ ವ್ಯಾಲ್ಯೂ ಎಷ್ಟು ಬರ್ಕೊಂತ ಹೋಗ್ಬೇಕು. ತಿಳಿತಾ? ಓಕೆ, ಒಂದು ಡಯಾಗ್ರಾಮ್ ಕೊಡ್ತೀನಿ ನೋಡು. ಆಮೇಲೆ ಡಯಾಗ್ರಾಮ್ ತಪ್ಪಿತ್ತಂದ್ರೆ ತಪ್ಪಂತ ಹೇಳ್ಬಿಡ್ಬೇಕು. ಇದು 50, ಇದು 20, ಇದು 20, ಇದು 30 ಡಿಗ್ರಿ. ಓಕೆ, ಬರೀರಿ. ಈ ಡಯಾಗ್ರಾಮ್ಗೆ ಸಿಗ್ಮಾ ಎಕ್ಸ್ ಎಷ್ಟು ಬರೀರಿ. ನೀವು ನಿಮ್ಮ ನೋಟ್ಸ್ ಒಳಗೆ ಬರ್ಕೊಡ್ರಿ, ನಾನು ಆಮೇಲೆ ಬರಿತೀನಿ. ಬರದ್ರಿ? ಓಕೆ. ಸಿಗ್ಮಾ ಎಕ್ಸ್ 50 ಪಾಸಿಟಿವ್, ಸಿಗ್ಮಾ ವೈ -20, ಟೋ ಕೊಟ್ಟಿಲ್ಲ 0, ತೀಟಾ 60 ಡಿಗ್ರಿ. ಎನಿ ಡೌಟ್? ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಏನು ಡೌಟ್ ಇಲ್ಲಲ್ಲ? ನೆಕ್ಸ್ಟ್ ಕ್ವಶನ್ ಕೊಡ್ತೀನಿ ನೋಡು. ನೆಕ್ಸ್ಟ್ ಕ್ವಶನ್ ಏನಂದ್ರೆ, ದಿಸ್ ಈಸ್ 85, ದಿಸ್ ಈಸ್ 95, ದಿಸ್ ಈಸ್ 20, ದಿಸ್ ಈಸ್ 20. ಹೇಳಿದಾ? ಅಂದ್ರೆ ಇವು ಇರ್ತಾವ ಮತ್ತೆ ಇರಂಗಿಲ್ಲ ಅಂತಲ್ಲ. ನಾವು ಆ್ಯಂಗಲ್
25. ಹೇಳ್ರಿ ವಾಟ್ ಇಸ್ ಸಿಗ್ಮಾ ಎಕ್ಸ್? ನೀವು ಕಾಮ ಹಾಕಿ ಬೇಕಾದ್ರೆ ಬರಿಬೋದು ಕಮೆಂಟ್ಸ್ ಒಳಗೆ. ಇಫ್ ಯು ವಾಂಟ್ ಯುವರ್ ಆನ್ಸರ್ಸ್ ಟು ಬಿ ಚೆಕ್ಡ್ ಅಲ್ಲ, ಕಾಮ ಹಾಕಿ ಆನ್ಸರ್ಸ್ ಬರೀರಿ. ಮೈಕ್ ಆನ್ ಮಾಡಿ ಹೇಳ್ರಿ. ನಿಮಗೆ ಟ್ಯೂಷನ್ ಕ್ಲಾಸ್ ತೊಗೊಂತೀನಿ. ಸ್ಟ್ರಿಕ್ಟ್ ಟೀಚರ್, ಇದೊಂದು ಬಡಿಗೆ ಇಡ್ತೀನಿ, ನಾವು ಬಡಿತೀನಿ. ಹೌದಾ? ಪ್ರಮೋದ್ ಹೇಳು, ಆನ್ಸರ್ ಹೇಳು. ಪ್ರಮೋದ್ ರೆಡ್ಡಿ. ಪ್ರಮೋದ್ ರೆಡ್ಡಿ ಇಲ್ಲ. ಜಯಂತ್. ಸ್ಕಲ್ ಲವರ್ 85, 95 to 20, answer 65. No, wrong. Skull lover wrong. 95, 85, 20. No, Raghavendra wrong. Minus 65. Raghavendra wrong. Kavya 95, 85, 20 wrong. Sindhu 95, 85, minus 20, 65. ಒಂದು ಸ್ವಲ್ಪ ಚೆಕ್ ಮಾಡ್ರಿ ಸಿಂಧು. ನಾಟ್ 65. ರಿತಿಕಾನು ಚೆಕ್ ಮಾಡು. 65. ದೀಸ್ ಆರ್ ಕರೆಕ್ಟ್. 95, 85, minus 20 ಕರೆಕ್ಟ್. ಈಗ ರಾಘವೇಂದ್ರ ಕಾವ್ಯ ಅವರಿಗೆ ಅರ್ಥ ಆಯ್ತು? ರಾಘವೇಂದ್ರ, ಕಾವ್ಯ, ಸ್ಕಲ್ ಲವರ್ ಅಂಡ್ ಸೂರ್ಯಪ್ರಕಾಶ್, ನಿಮ್ಗೆ ಅರ್ಥ ಆಯ್ತು ಈಗ ಯಾಕೆ ನಾ ನಿಮ್ಗೆ ರಾಂಗ್ ಹೇಳಿದೆ ಅಂತ? ವೀಣಾ ಅಂದೂ ರಾಂಗ್ ಆಯ್ತಲ್ಲ. 20 ಯಾಕೆ minus 20 ಆಗ್ತೈತಿ? minus 20 is right. Why it is? ಓಕೆ, ಇಲ್ಲಿ ಎಕ್ಸ್ ಆಕ್ಸಿಸ್ ದೊಡ್ಡದಿರ್ಬೇಕಂತ ಹೇಳಿದ್ವಿ. ಜಣಿ LTC. ಓಕೆ, ರೊಟೇಟ್ ಮಾಡಿದ್ದಿಲ್ಲ. ಓಕೆ, ಹೌದಾ? ರೊಟೇಟ್ ಮಾಡ್ಬೇಕಲ್ಲ ನಾವು. ರೊಟೇಟ್ ಮಾಡಿದಾಗ 20 ಏನಾಗ್ತದೆ? LTC ಆಗ್ತೈತಿ. ಹಾಗಾಗಿ ಅದೇನಾಗುತ್ತೆ? minus 20 ಆಗ್ತೈತಿ. ಒಂದೇದು. ರೊಟೇಟ್ ಮಾಡಿದಾಗ ವೈ ಆಕ್ಸಿಸಿಗೆ 25 ಇರ್ತೈತಿ. ರೊಟೇಟ್ ಮಾಡಿದಾಗ 25 ಡಿಗ್ರಿ ಏನು ಕೊಟ್ಟಿರಲ್ಲ, ಅದನ್ನ ವೈ ಆಕ್ಸಿಸ್ ಆಗಿಬಿಡ್ತೈತಿ ಅದು ತಾನಾಗೆ. ಬಟ್ ಏನಾಗುತ್ತೆ ಅಂದ್ರೆ ಕ್ಲಾಕ್ ವೈಸ್ ವೈ ಆಕ್ಸಿಸ್ ಆಗ್ತೈತಿ. ದೇರ್ ಫೋರ್ minus 25 ಬರ್ತದೆ. ಹೇಳ್ತಾ? ಇದು ಎಕ್ಸ್ ಆಕ್ಸಿಸ್ ದೊಡ್ಡದಿರ್ಬೇಕಂದಿದ್ದಕ್ಕೋಸ್ಕರ ಇದು 95 ಆಯ್ತು. ನಾವು ಇಟ್ ಈಸ್ ರೊಟೇಟೆಡ್. ರೊಟೇಟೆಡ್ ಅಂದ್ರೆ ನನ್ನ ಕಣ್ಣು ಹಿಂಗದಾವ, ಈಗ ಹಿಂಗೆ ನೋಡಕತ್ತೀನಿ. ಇದು 95 ಆಯ್ತು, ಇದು 85 ಆಯ್ತು. ಓಕೆ, ಎರಡು ಟೆನ್ಷನ್ ಅದಾವ, ಎರಡು ಪಾಸಿಟಿವ್. ಬಟ್ ಇದು LTC ಅದ. LTC ಆಗಿಬಿಡ್ತೈತಿ ನೀವು ರೊಟೇಟ್ ಮಾಡಿದ್ಮೇಲೆ. ಹೌದಾ? ಇಲ್ಲೈತೆ 20. ಹಾಗಾಗಿ ಇದು minus 20 ಆಗ್ತೈತಿ. ಬಟ್ ತೀಟಾ ಏನಾಗ್ತದ? ತೀಟಾ ವೈ ಆಕ್ಸಿಸ್ಗೆ ಕೊಟ್ಟಾರಲ್ಲ ಅವರು. ಇಲ್ಲೆರ ತಗೋ, ಎನಿಥಿಂಗ್ ಯು ಟೇಕ್. ಬಟ್ ದಿಸ್ ಇಸ್ ಆಲ್ಸೋ ಕ್ಲಾಕ್ ವೈಸ್ ಅಂಡ್ ದಿಸ್ ಇಸ್ ಆಲ್ಸೋ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಅಂದ್ರೆ ಏನರ್ಥ? ಪಾಸಿಟಿವ್ ತಗೋಬೇಕಲ್ಲ. 25 ಡಿಗ್ರಿನೇ ಬರ್ತೈತಿ, ಪಾಸಿಟಿವ್ ಬರ್ತೈತಿ. ಓಕೆನಾ? ಅರ್ಥ ಆಯ್ತಾ? ರೊಟೇಟೆಡ್ ಡಯಾಗ್ರಾಮ್ ಹಾಕ್ಬೇಕಾ? ಓಕೆ, ರೊಟೇಟೆಡ್ ಡಯಾಗ್ರಾಮ್ ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕ್ಬೇಕು. ಓಕೆ, ನೀವು ಪೇಪರ್ ರೊಟೇಟ್ ಮಾಡ್ತೀರಿ, PC ರೊಟೇಟ್ ಮಾಡಿದಾಗ ಒಂದು ಸ್ವಲ್ಪ ವಿಚಿತ್ರ ಆಗುತ್ತೆ. ಇಲ್ಲಿ ರೊಟೇಟ್ ಮಾಡಬೇಕಾದಾಗ ಭಾಳ ಟಫ್ ಆಗುತ್ತದ. ನಾ ಹೇಳ್ಕೊಂತ ರೊಟೇಟ್ ಮಾಡ್ತೀನಿ ನೋಡಿ. ಫಸ್ಟ್ ABCD ಬರಿಬೇಕು. ABCD ಹಿಂಗೆ ಬರಿಬೇಕು. ಬರೆದು ಏನು ಮಾಡ್ಬೇಕಂತಂದ್ರೆ, ನೀವು ರೊಟೇಟೆಡ್ ಡಯಾಗ್ರಾಮ್ ಹಾಕಿದಾಗ ಈ ಏನು ಇಲ್ಲಿ ಬರಿಬೇಕು. ABCD ಬರಿಬೇಕು.
ಆಮೇಲೆ ಏನು ಬರಬೇಕು, ಎ ಬಿ ಪ್ಲೇನ್ಗೆ 95, ಎ ಬಿ ಪ್ಲೇನದ್ದು ಬಿ ಕಡೆಗೆ ಯಾರೋ ಮಾರ್ಕ್ ಮಾಡಿದ್ದು 20, ಇಷ್ಟು ಬರ್ಕೋಬೇಕು. ತಿಳಿತಾ? ಎ ಬಿ ಪ್ಲೇನ್ ಒಳಗಡೆ 95, ಬಿಗೆ ಯಾರೋ ಮಾರ್ಕ್ ಮಾಡಿದ್ದು 20 ಬರ್ಕೋಬೇಕು. ಬರೆದ ಮೇಲೆ ಇದನ್ನ ಉಲ್ಟಾ ಹಾಕೊಂಡ್ಬಿಡಿ, ಮುಗಿಯಿತು. ಇವು ಯಾರೋ ಮಾರ್ಕ್ ಈ ಕಡೆ ಬರ್ಬೇಕಂತ, ಅವು ಯಾರೋ ಮಾರ್ಕ್ ಬಂದು ಈ 95 ಇಲ್ಲಿ ಐತಂದ್ರೆ ಅದರ ಅಪೋಸಿಟ್ 95 ಇಲ್ಲಿ ಬರ್ತದ. ಆಮೇಲೆ ಇದು 85 ಇಲ್ಲಿ ಬರ್ತದ. ನೆಕ್ಸ್ಟ್ ಇದು 85 ಇಲ್ಲಿ ಬರ್ತದ. ಈಗ ತೀಟಾ ಹಾಕ್ಬೇಕಾದ್ರಾಗ ಹುಷಾರಾಗಿ ಹಾಕ್ಬೇಕು. ನಿಮ್ಗೆ ಇಲ್ಲಿ ಹೆಂಗೆ ಹಾಕ್ಲಿರಿ ಸರ, ಹೆಂಗೆ ಹೊಡಿಲಿ ಕ್ರಾಸು, ಟಫ್ ಆಗ್ತೈತಿ. ಏನು ಮಾಡ್ಬೇಕಂದ್ರೆ ಎ ಬಿ ಪ್ಲೇನ್ ಒಳಗಡೆ ಎ ಕಡೆಗೆ, ಎ ಬಿ ಪ್ಲೇನ್ ಒಳಗಡೆ ಎ ಕಡೆಗೆ ಡಾಟ್ ಮಾಡು. ಮತ್ತೆ ಡಿ ಸಿ ಪ್ಲೇನ್ ಒಳಗಡೆ ಸಿ ಕಡೆಗೆ ಡಾಟ್ ಮಾಡು. ಡಿ ಸಿ ಪ್ಲೇನ್ ಒಳಗಡೆ ಸಿ ಕಡೆಗೆ ಡಾಟ್ ಮಾಡು. ಆಮೇಲೆ ಅವೆರಡನ್ನು ಕೂಡಿಸು. ತಿಳಿತಾ? ಆಮೇಲೆ ಏನ್ ಮಾಡು, ಡಿ ಸಿ ಪ್ಲೇನ್ಲಿಂದ ಮೂವ್ ಆಗು. ಡಿ ಸಿ ಪ್ಲೇನ್ಲಿಂದ ಮೂವ್ ಆಗು. ಇದು 25 ಡಿಗ್ರಿ ಬರ್ತದೆ. ತಿಳಿತಾ? ಸುಮಾರು ರೊಟೇಟ್ ಮಾಡಿದ ತಕ್ಷಣ ರೊಟೇಟ್ ಆಗಂಗಿಲ್ಲ ಅದು. ಈಗ ಏನಾಯ್ತು ಅಂದ್ರೆ ನನ್ನ ಒರಿಜಿನಲ್ ಡಯಾಗ್ರಾಮ್ ಆಯ್ತು. ಈಗ ಒರಿಜಿನಲ್ ಡಯಾಗ್ರಾಮ್ ಆತಂದ್ರೆ ಇದು 25 ಅಂದ್ಮೇಲೆ ಇದನ್ನು ವೈ ಆಕ್ಸಿಸ್, ಇದು ವೈ ಆಕ್ಸಿಸ್, ಬಟ್ ಇದು ಕ್ಲಾಕ್ ವೈಸ್ ಹೊಂಟೈತೆ ನೋಡಿ. ಈಗ ಕ್ಲಾಕ್ ವೈಸ್ ಹೊಂಟೈತಿಲ್ಲ, ಸ್ಟ್ರೇಟ್ ಪ್ಲೇನ್ಲಿಂದ ರೊಟೇಟ್ ಹೆಂಗಾಗೈತಿ, ಕ್ಲಾಕ್ ವೈಸ್ ರೊಟೇಟ್ ಆಗೈತಿ. ದೇರ್ ಫೋರ್ ಅದು 25. ಆಮೇಲೆ ಸಿಗ್ಮಾ ಎಕ್ಸ್ ಇಸ್ ಗ್ರೇಟರ್ ದೆನ್ ಸಿಗ್ಮಾ ವೈ ಬಂದದ, 95 ಬಂದದ. ಆಮೇಲೆ ಇದು 85 ಬಂದದ. ಆಮೇಲೆ ಇದು -20 ಬಂದದ. ಇಲ್ಲಿ ಯಾರಿಗಾರ ಡೌಟ್ಸ್ ಇದ್ರೆ ಕೇಳ್ರಿ. ಹೋಪ್ ಎವ್ರಿಥಿಂಗ್ ಪ್ರಾಪರ್ಲಿ ಇನ್ ಪ್ಲೇಸ್. ಸರ್ ತೀಟಾ ವ್ಯಾಲ್ಯೂ ಎಕ್ಸ್ಪ್ಲೇನ್ ಮಾಡಿ. ತೀಟಾ ವ್ಯಾಲ್ಯೂ ನೋಡು, ಹಿಂಗ ವರ್ಟಿಕಲ್ ಇತ್ತಂದ್ರೆ ಇದು ಸ್ಟ್ಯಾಂಡರ್ಡ್. ನಮ್ಮ ಪ್ಲೇನ್ ಹಿಂಗಾಗಿತ್ತಂತಂದ್ರೆ ಸ್ಟ್ಯಾಂಡರ್ಡ್ಲಿಂದ ಒಳ್ಳೆ ಐತಿ ಅಂತ ಅರ್ಥ. ಮತ್ತೆ ನೀವು ಹಿಂಗೆ ತಗೋಬಾರ್ದು, ಹಿಂಗನ್ನು ಬರಿಬೋದಲ್ರಿ ಸರ್ ಅನ್ಬಾರ್ದು. ಪ್ಲೇನ್ಲಿಂದ ಸ್ಟ್ಯಾಂಡರ್ಡಿಗೆ ಬರಂಗಿಲ್ಲ. ನಾವು ಏನು ಮಾಡ್ಬೇಕು, ಸ್ಟ್ಯಾಂಡರ್ಡ್ಲಿಂದ ಪ್ಲೇನ್ಗೆ ಹೋಗ್ಬೇಕು. ತಿಳಿತಾ? ಇಲ್ಲಿ ಡಿ ಸಿ ಇಸ್ ಅ ಸ್ಟ್ಯಾಂಡರ್ಡ್, ಡಿ ಸಿ ಇಸ್ ಅ ಸ್ಟ್ಯಾಂಡರ್ಡ್, ಸ್ಟ್ಯಾಂಡರ್ಡ್ಲಿಂದ ಪ್ಲೇನ್ಗೆ ಹೋಗ್ಬೇಕು. ಹಂಗೆ ಇಲ್ಲಿ ಏನದು, ಡಿ ಸಿ ಇಸ್ ಅ ಸ್ಟ್ಯಾಂಡರ್ಡ್, ಸ್ಟ್ಯಾಂಡರ್ಡ್ಲಿಂದ ಪ್ಲೇನಿಗೆ ರೊಟೇಟ್ ಆಗ್ಬೇಕು. ಕೆಲವ್ರು ಏನು ಮಾಡಿಬಿಡ್ತಾರೆ ಗೊತ್ತೇನು, ಹಿಂಗಿರ್ತೈತಿ ಡಯಾಗ್ರಾಮು, ಹಿಂಗೆ ಹಾಕ್ತಾರ, ಹಿಂಗಾಗಿ ಯಾರೋ ಮಾರ್ಕ್ ಬರೀತಾರೆ. ಇದು ತಪ್ಪಿದು. ನಿಮ್ದು ಪ್ಲೇನ್ಲಿಂದ ಇದು ಯಾರೋ ಮಾರ್ಕ್ ಆಗಿಲ್ಲ, ಇದು ಸ್ಟ್ಯಾಂಡರ್ಡ್ಲಿಂದ ಒಳ್ಳೆ ಐತದ. ತಿಳಿತಾ? ದೇರ್ ಫೋರ್ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಆರ್ ಸ್ಟ್ಯಾಂಡರ್ಡ್ ಅಂಡ್ ಥೀಟಾ ಇಸ್ ಕ್ಲಾಕ್ ವೈಸ್ ಥೀಟಾ ಆರ್ ಆಂಟಿ ಕ್ಲಾಕ್ ವೈಸ್ ಥೀಟಾ ಅಂತ ಕೇಳಿದಾಗ ಇದು. ಮತ್ತೆ ಈಗೇನು ಟ್ರಿಕ್ಸ್ ಹೇಳಕತ್ತೀನಿಲ್ಲ, ಇವು ನನ್ನ ಟ್ರಿಕ್ಸ್ ಅಲ್ಲ, ಇವು ನಾನು ಮಾಡ್ಕೊಂಡಿರೋ ಟ್ರಿಕ್ಸ್ ಅಲ್ಲ ಅವು, ಇದು ಸೈನ್ಸ್ದ ಟ್ರಿಕ್ಸ್ ಇವು. ತಿಳಿತಾ? ಡೋಂಟ್ ಬಿ ಅನ್ ಇಂಪ್ರೆಷನ್ ದಟ್ ರಾಜಶೇಖರ್ ಸರ್ ಹೇಳಿದ ಟ್ರಿಕ್ಸ್ ಅಂತಲ್ಲ ಇವು. ಇವು ಸೈನ್ಸ್ದ ಟ್ರಿಕ್ಸು. ಮೋಸ್ಟ್ ಆಫ್ ದ ಟೀಚರ್ಸ್ ಹುಡುಗರಿಗೆ ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲ ಅದು ನನಗೆ ಗೊತ್ತಿಲ್ಲ. ಆಯ್ತಾ? ರೊಟೇಷನ್ ಅಂದ್ರ ಸ್ಟ್ಯಾಂಡರ್ಡ್ಲಿಂದನೇ ರೊಟೇಟ್ ಆಗ್ಬೇಕು. ರೀತಿಗೆ ಅರ್ಥ ಆಯ್ತು ಸರ್? ಆಂಗಲ್ ಈಸ್ ನೆಗೆಟಿವ್ ರೈಟ್? ಇಲ್ಲ, ನೆಗೆಟಿವ್ ಆಗಲ್ಲ, ಪಾಸಿಟಿವ್ ಆಗ್ತೈತಿ. ಬಿಕಾಸ್ ವೈ ಆಕ್ಸಿಸ್ ಐತಿ 25 ಪಕ್ಕ, ಬಟ್ ಆಂಟಿ ಕ್ಲಾಕ್ ವೈಸ್ ಪಾಸಿಟಿವ್, ಆಂಟಿ ಕ್ಲಾಕ್ ವೈಸ್ ಪಾಸಿಟಿವ್. ಬಟ್ ಇದು ಕ್ಲಾಕ್ ವೈಸ್ ಐತೆ, ಆಂಟಿ ಕ್ಲಾಕ್ ವೈಸ್ ಐತಾ? ಓಹೋ, ಹಂಗಾತನ? ತಡಿ, ಇಲ್ಲಿ ಏನಾಗ್ತದೆ, ಕ್ಲಾಕ್ ವೈಸ್ ಐತಲ್ಲ, ನೆಗೆಟಿವ್. ಸಾರಿ, ನೆಗೆಟಿವ್. ಯಾರಿಗೆ ಸಾರಿ ಹೇಳ್ಬೇಕು ನಾನು? ಎಲ್ಲರಿಗೂ ಸಾರಿ ಹೇಳ್ಬೇಕು, ಎಸ್ಪೆಷಲಿ ವೀಣಾ ಅಂಡ್ ಗೌತಮ್. ಕರೆಕ್ಟ್, ಕ್ಲಾಕ್ ವೈಸ್ ಇತ್ತದು. ದೇರ್ ಫೋರ್ ಇದು -25. -25 ಮೇಲ್ಗಡೆ ಹಾಕಿದ್ರಿ ಎಲ್ಲರೂ. -65 ಹಾಕಿದ್ರಿ, ಬಟ್ -25. ಈಗ ಯಾರಿಗಾರ ಡೌಟ್ಸ್ ಅದಾವ? ಓಕೆ, ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ, ಕರೆಕ್ಟಾಗಿ ಹಾಕ್ತೀರಿ ನೋಡೋಣ. ಇದನ್ನ ಯಾರು ಹಾಕ್ತೀರಿ? ಸೇಮ್ ಅದು ಕಾಮ ಹಾಕೊಂತ ಬರ್ಕೊಂತ ಹೋಗ್ರಿ. ಭಾಳ ಕಾಡಂಗಿಲ್ಲ ಈ ಸತೆ, ನಿಮಗೆಲ್ಲ ಗೊತ್ತಾಗೈತಿ. ಈಗ ಬರೀ ಆ್ಯಂಗಲ್ದ ಅಷ್ಟ ಕಾಡ್ತೀನಿ. ಇದು 25, ಇದು 10, ಮಾಡ್ತಾಡಿ. ದಿಸ್ ಈಸ್ 135 ಡಿಗ್ರಿ. ಹೇಳ್ರಿಪ್ಪ. ಎಕ್ಸ್ ಎಕ್ಸಿಸ್ ವೈ ಎಕ್ಸಿಸ್ ಟು ಅಂತ 0, 25, 10, 0, ಆ್ಯಂಗಲ್ ಎಷ್ಟು?
What is angle? 45 minus 45 or 45? ಸಂಗೀತ ಹಿರೇಮಠ ಇನ್ನೊಂದ್ಸಲ ಚೆಕ್ ಮಾಡು. minus 45 or 45? minus 45 is the correct answer. ತಿಳಿತಾ? ಸಂಗೀತ ಕ್ರಾಸ್ ಚೆಕ್ ಮಾಡ್ಕೊ. Because this is like this and this is 90. 135 minus 90 ಹೋದ್ರ 45 ಬರ್ತದ. ಈ 45 ವಿತ್ ರೆಸ್ಪೆಕ್ಟ್ ಟು y ಐತಾ? ಪಕ್ಕ ಐತಿ. ಕ್ಲಾಕ್ ವೈಸ್ ಐತಲ್ಲ? ಕ್ಲಾಕ್ ವೈಸ್ ಇತ್ತಂದ್ರೆ ಮೈನಸ್ 45. ಎಸ್. ಈಗ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ, ಆ ಸ್ಟೇಟ್ಮೆಂಟ್ಲಿಂದ ನೀವು ತೀಟಾ ಬರಿಬೇಕು. ಏನಂತಂದ್ರ normal of the plane is 30 degree with respect to x-axis. ಇದರ ಮೀನಿಂಗ್ theta ಎಷ್ಟು ಅಂತ. Normal of the plane is 30 degree with respect to x-axis. What is theta? Normal of the plane is ಸೂರ್ಯ ಪ್ರಕಾಶ್ ಆನ್ಸರ್ ಮಾಡಿದ, ನೋಡೋಣ. -60 degree. -16 +16 ರೀತಿಕಾ, ವೀಣಾ, ಗೌತಮ್, ಲತಾ ಆಂಗಲ್ ಹಾಕಿರಿ, ಬಟ್ ಮೈನಸ್ ಪ್ಲಸ್ ಯೋಚನೆ ಮಾಡ್ರಿ. -60 degree ನಾ ಹೇಳಿದ ತಕ್ಷಣ ಆನ್ಸರ್ ಉಲ್ಟಾ ಆಗಿಬಿಡ್ತದ. ವೀಣಾ ನೋಡು, ಚೆಕ್ ಮಾಡು. ರೀತಿಕಾ, ಗೌತಮ್, ನೋಡೋಣ. Where is my pen? Okay, now look at here. ಫಸ್ಟ್ ಏನ್ ಮಾಡ್ಬೇಕಂತಂದ್ರ ಒಂದು ಪ್ಲೇನ್ ಅನ್ನ ಅಸ್ಯೂಮ್ ಮಾಡ್ಕೋಬೇಕು. ಪ್ಲೇನಿಗೆ ನಾರ್ಮಲ್ ಹಾಕ್ಬೇಕು. ನಾರ್ಮಲ್ ಅಂದ್ರೆ ಏನು? ಪರ್ಪೆಂಡಿಕ್ಯುಲರ್ ಲೈನ್. ನಾರ್ಮಲ್ ಹಾಕ್ಬೇಕು. ಅವೇನಂದ್ರೆ ನಾರ್ಮಲ್ ಆಫ್ ದ ಪ್ಲೇನ್ ಅಂದ್ರೆ ಇದು ನಾರ್ಮಲ್ ಆಫ್ ದ ಪ್ಲೇನ್ ಈಸ್ 30 ಡಿಗ್ರಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಎಕ್ಸಿಸ್. ಇದರೊಳಗೆ ಎಕ್ಸ್ ಎಕ್ಸಿಸ್ ಯಾವುದು? ಇದು ಎಕ್ಸ್ ಎಕ್ಸಿಸ್. ಇದು ಎಷ್ಟಿದು? 30 ಡಿಗ್ರಿ ಅಂತ ಹೇಳ್ತಾ. ಈ 30 ಡಿಗ್ರಿ ಅಂದಮೇಲೆ 30 ಡಿಗ್ರಿ ಎಕ್ಸ್ ಎಕ್ಸಿಸ್ ಇಲ್ಲಿ ಪಾಸಿಟಿವ್ ಎಕ್ಸ್ ಎಕ್ಸಿಸ್ ಅಂತ ಬರ್ದಾರ ಅವರು. ಭಾಳ ಇಂಪಾರ್ಟೆಂಟ್. ಅವ್ರು ಏನು ಮೆನ್ಷನ್ ಮಾಡಿಲ್ಲ ಅಂದ್ರೆ ನೀವು ಪಾಸಿಟಿವ್ ಎಕ್ಸ್ ಎಕ್ಸಿಸ್ ತಿಳ್ಕೊಂಡು ಅಂದಮೇಲೆ ಇದು ಆಂಟಿ ಕ್ಲಾಕ್ ವೈಸ್ ಐತಾ? ಓಕೆ, ಹಂಗಾರೆ ಈ ಡಯಾಗ್ರಾಮ್ ಕರೆಕ್ಟ್ ಆಯ್ತು. ಕೆಲವರು ಹಿಂಗೆ ಹಾಕಿರ್ತಾರ, ಹಿಂಗೆ ಹಾಕಿ ಹಿಂಗೆ ಅನಾಲಿಸಿಸ್ ಮಾಡಿರ್ತಾರೆ. ಇದು 30 ಡಿಗ್ರಿ ಬರ್ದಿರ್ತಾನೆ, ಬಟ್ ಇದು 30 ಡಿಗ್ರಿ ಏನತ್ತಿದು? ಕ್ಲಾಕ್ ವೈಸ್ ಆತಿದೆ. ಕ್ಲಾಕ್ ವೈಸ್ ಆಗ್ತದೆ -30 ಡಿಗ್ರಿ ಆದಂಗಿದೆ. ಓಕೆನಾ? ಹಾಗಾಗಿ ನಾವೇನು ನೋಡೋಕೆ ಇದನ್ನ 30 ಡಿಗ್ರಿ ಈ ಡಯಾಗ್ರಾಮ್ ಅನ್ನ ಕರೆಕ್ಟ್ ಅಂತ ಅನ್ಕೊಂಡು ಅವಾಗ ನಾವು ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್ ಕೇಳ್ತಾರೆ ಯಾವಾಗಲೂ ತೀಟಾ. ಹಾಗಾಗಿ ವೈ ಆಕ್ಸಿಸ್ ಅಂದಮೇಲೆ ಏನು ಮಾಡಬೇಕು? ವೈ ಆಕ್ಸಿಸ್ ಡ್ರಾ ಮಾಡಬೇಕು. ವೈ ಆಕ್ಸಿಸ್ ಡ್ರಾ ಮಾಡಿ ಇಲ್ಲಿ ಬರಿತೀವಿ. ಅವಾಗ ಇದೇನಾಗ್ತದೆ? ಆಂಟಿ ಕ್ಲಾಕ್ ವೈಸ್ ಆಗ್ತದೆ. ಆಂಟಿ ಕ್ಲಾಕ್ ವೈಸ್ ಇದು ಎಷ್ಟಿರುತ್ತೆ? 60 ಡಿಗ್ರಿ ಆಗುತ್ತೆ. ಯಾಕಂದ್ರೆ
ಇದು ಮತ್ತು ಇದು ಎರಡು ನಡುವೆ 90 ಐತಿ, ಇಲ್ಲಿ 30 ಇತ್ತಂದ್ರೆ ಇದು ಅಲ್ಲ, ತಪ್ಪತ್ ನೋಡಿ. ಇಲ್ಲಿ 30 ಐತಂದ್ರೆ ಇದು ಎಷ್ಟಿರುತ್ತೆ, 60 ಇರ್ತೈತಿ. ಇದು ಈ 60 ಇರ್ತದ್ಮೇಲೆ ಇದೇನಾಗುತ್ತೆ, 30 ಆಗ್ತೈತಿ. ದ ಆನ್ಸರ್ ಈಸ್ ಪ್ಲಸ್ 30ನೇ. 60 ಆಗಂಗಿಲ್ಲಪ್ಪ. ಉಳ್ದವರೆಲ್ಲ ಚೆಕ್ ಮಾಡ್ರಿ, ಅಥವಾ ನಾನು ಕರೆಕ್ಟ್ ಇದೀನಿಲ್ಲ ಹೇಳ್ರಿ. ರೂಲ್ಸ್ ಆರ್ ರೂಲ್ಸ್ ಫಾರ್ ಮೀ ಆರ್ ಫಾರ್ ಯು. I may be wrong, you may be wrong, but rules will never go wrong. ಹೇಳ್ತಾ ಅಲ್ಲಿ 30 ಡಿಗ್ರಿ ಕೊಟ್ಟರೆ ಅಂದ್ರೆ ಏನಾಯ್ತದ, ನಾರ್ಮಲ್ ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್. ಹೇಳು ಏನಾಯ್ತು. ಹ್ಮ್ ಹ್ಮ್ ಓಕೆ. ಇದ್ರೊಳಗಡೆ ನಾರ್ಮಲ್ ಆಯ್ತಲ್ಲ, ಇದ್ರೊಳಗೆ ಫಸ್ಟ್ ಇದ್ರದ್ದು ನಾರ್ಮಲ್ ಹಾಕ್ತೀನಿ. ನಾರ್ಮಲ್ ಈಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ 30 ಡಿಗ್ರಿ. ಹೌದಾ, ಇಲ್ಲಿ 30 ಡಿಗ್ರಿ ಬಂತಂದ್ರೆ ಅವಾಗ ಇಲ್ಲಿ ಬಾ. ಈಗ ಇಲ್ಲಿ ಬಂದು ಇದು 30 ಇತ್ತಂದ್ರೆ ಇದು ಎಷ್ಟಿದು 60, ಇದು 60 ಇತ್ತಂದ್ರೆ ಇದು ಎಷ್ಟಿದು 30, ಇದು 30 ಇತ್ತಂದ್ರೆ ಇದು 30. ದೇರ್ ಫೋರ್ ದೇವ್ರದ ಡಬ್ಬಿ ಒಳಗಡೆ ತೀಟಾ ಪಾಸಿಟಿವ್ 30 ಡಿಗ್ರಿ. ನೋಡು ಕರೆಕ್ಟ್ ಆತ. ಓಕೆನಾ. ಹಾ, ರೈಟ್ ಇಂದ ಲೆಫ್ಟ್ಗೆ ಹಾಕಿದ್ರ ತಡಿ, ಈ ಪ್ಲೇನ್ ಅಂತೀಯಲ್ಲ ನೀ, ಇದನ್ನ ಇದನ್ನ ಹಾಕಿದ್ರ ಅವ ಇಲ್ಲಿ ಇದನ್ನ ಇಲ್ಲಿ ಅವ -30 ಅಂತ ಬರ್ದಿಲ್ಲ. -30 ಅಂತ ಬರ್ದಿದ್ರೆ ನಾ ಏನ್ ಮಾಡ್ತಿದ್ದೆ, ಇದನ್ನ ಕ್ಲಾಕ್ ವೈಸ್ ಐತೆ ನೋಡಿದ್ರೆ ಡೈರೆಕ್ಷನ್. ಇಲ್ಲಿ 30 ಡಿಗ್ರಿ ಬರ್ದಿದ್ದೆ ಅಂದ್ರೆ ಏನಾಗ್ತದೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಆಗುತ್ತೆ. ಅರ್ಥಾಯ್ತಾ. ಹಾಗಾಗಿ -30ಗೆ ಈ ಪ್ಲೇನ್ ಹಾಕ್ಬೇಕಾಗತ್ತೆ. ಇದು +30ಗೆ ಇದ ಪ್ಲೇನ್ ಕರೆಕ್ಟ್ ಐತೆ. ಎಲ್ಲಾರ ತಗೋನಿ, ಇಲ್ಲಿ ತಗೊಲ್ಲಿ, ಇಲ್ಲಿ ತಗೊಲ್ಲಿ, ಹಿಂಗ್ ತಗೊಂಡು ಇಲ್ಲಿ ಆಗತ್ತಂತೇನ. ಇಲ್ಲ, ನಾರ್ಮಲ್ ಅಲ್ಲಲ್ಲ ಇದು, ಇದು ನಾರ್ಮಲ್ ಅಲ್ಲಲ್ಲ. ಇದು ನಾರ್ಮಲ್ ಯೋಚನೆ ಮಾಡ್ಬೇಕಲ್ಲ ನಾವು. ನಾರ್ಮಲ್ ನಾರ್ಮಲ್ ಅಂದ್ರೆ ಇಲ್ಲೇ ಐತೆ ಅದು. ಅವಾಗ ಹಿಂಗ್ ಹಾಕ್ಬೇಕಾಗತ್ತೆ ನಾ. ದಿಸ್ ಇಸ್ ನಾರ್ಮಲ್ ಅಲ್ಲ. ಹೆಂಗ್ ಪ್ಲೇನ್ ಸ್ಟ್ರೇಟ್ ಹಿಂಗ, ಹಿಂಗ ಅಥವಾ ಹಿಂಗ ಬರಂಗಿಲ್ಲ. ಇದು ಇದು ಹಿಂಗ ಹಾಕಿದ್ರೆ ಏನಾಗುತ್ತೆ, ನಾರ್ಮಲ್ ಇಲ್ಲಿ ಆಗ್ತೈತಿ. ಇದ ಇದ ಇದಾ ಇದು ಹಿಂಗ ಹಾಕಿದ್ರೆ ನಾರ್ಮಲ್ ಇಲ್ಲಿ ಹಾಕೈತಿ. ನಾರ್ಮಲ್ 30 ಡಿಗ್ರಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಅಂದ್ರೆ ಎಕ್ಸ್ ಆಕ್ಸಿಸ್ ಅಂದ್ರೆ ಇದಾಗುತ್ತಲ್ಲ, ಇದ ಎಕ್ಸ್ ಆಕ್ಸಿಸ್ ಐತಿ. ಇದೆಲ್ಲಿ 30 ಡಿಗ್ರಿ ಹಾಕೈತಿ. ಹೌದಾ. ಹಂಗಾಗಿ ನೀ ಹಿಂಗ ಅಡ್ಡ ಹೊಡೆಯಬೇಕಾಗ್ತೈತಿ. ಹಿಂಗ ಇದು ಹಾರಿಜಾಂಟಲ್ ವರ್ಟಿಕಲ್ ಮಾತಾಗಂಗಿಲ್ಲ. ಒಂದ್ ಹಿಂಗ ಕನ್ಫ್ಯೂಷನ್ ಒಯ್ಬೇಕು, ಒಂದ್ ಹಿಂಗ್ ಹೋಗ್ಬೇಕು, ಇಲ್ಲ ಒಂದ್ ಹಿಂಗ್ ಹೋಗ್ಬೇಕು. ಎರಡರೊಳಗೆ ಒಂದ ಕನ್ಫ್ಯೂಷನ್. ಬಿಕಾಸ್ ನಾರ್ಮಲ್ ಈಸ್ ಇನ್ಕ್ಲೈನ್ಡ್. ಇದಕ್ಕೆ ಅಬ್ಲಿಕ್ ಪ್ಲೇನ್ ಅಂತಾರೆ. ಅದಕ್ಕೆ ಏನಂತಾರೆ, ಇದಕ್ಕೆ ಅಬ್ಲಿಕ್ ಪ್ಲೇನ್ಸ್ ಅಂತಾರೆ. ಇದು ಆಪ್ಷನ್ ಬರಂಗಿಲ್ಲ, ಇದು ಆಪ್ಷನ್ ಬರಂಗಿಲ್ಲ. ಎನಿ ಡೌಟ್. ಏನ್ ಡೌಟ್ ಇಲ್ಲ, ಮುಂದೋಗೋಣ. ಡೈಜೆಸ್ಟ್ ಆಗಕತ್ತಿಲ್ಲ. ಓಕೆ, ಈಗ ಟೈಪ್ ಮಾಡ್ರಿ, ಎಲ್ಲರೂ ಟೈಪ್ ಮಾಡ್ರಿ. ಟಫ್ ಫಾರ್ ಟಿ, ಈಸಿ ಫಾರ್ ಇ, ಮೀಡಿಯಂ ಫಾರ್ ಎಂ. ಓಕೆ, ಈಸಿ, ಮೀಡಿಯಂ. ಮೀಡಿಯಂ ಅಂದ್ರೆ ಅರ್ಥ ನೀವು ಸ್ವಲ್ಪ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನು ವರ್ಕೌಟ್ ಮಾಡ್ರಿ. ಟಫ್ ಅಂತ ಅಂದವ್ರ ಅರ್ಥ ನೀವು ಇನ್ನೂ ಸ್ವಲ್ಪ ಫಸ್ಟಿಂದ ಬರ್ರಿ. ಅವ್ರಿಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ರಿವಿಷನ್ ಮಾಡ್ತೀನಿ. ಟಫ್ ಅಂತ ಅನ್ಕೊಂಡವ್ರು ಯಾರ ಇದ್ರಿ ಅಂತಂದ್ರೆ ಬೇಕಾದ್ರೆ ಬೇರೆ ಟೈಮ್ ಕೊಡ್ರಿ, ನಾಳೆ ಮಧ್ಯಾಹ್ನ ಮೇಲೆ ಅಥವಾ ಬೆಳಗ್ಗೆ ಯಾವಾಗಾರ ಒಂದಿನ, ಅಥವಾ ಇವತ್ತು ರಾತ್ರಿ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಕೂತ್ಕೊಳ್ರಿ. ಮೀಡಿಯಂ ಅಂದವರು ನೋ ಪ್ರಾಬ್ಲಮ್, ನೀವು ಇನ್ನೂ ಸ್ವಲ್ಪ ಹೊತ್ತು ವರ್ಕ್ ಮಾಡಿದ್ರೆ ಬರ್ತೈತಿ. ಈಸಿ ಅಂದವ್ರದ್ದು ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ಬಾರ್ದು ಅಷ್ಟೆ. ಓಕೆನಾ, ಮುಂದೋಗೋಣ. ಓಕೆ, ಈಗ ಎಲ್ಲರಿಗೂ ಒಂದು ಸಿಹಿ ಸುದ್ದಿ, ಹ್ಯಾಪಿ ನ್ಯೂಸ್.
ಹ್ಯಾಪಿ ನ್ಯೂಸ್. ಹ್ಯಾಪಿ ನ್ಯೂಸ್ ಏನಂತಂದ್ರ ನಮ್ಮ ಹತ್ರ ಫಾರ್ಮುಲಾಗಳು ಏನದಾವಲ್ಲ, ಸಿಗ್ಮಾ ತೀಟಾ ಫಾರ್ಮುಲಾ ಐತಿ, ಟೋ ತೀಟಾ ಫಾರ್ಮುಲಾ ಐತಿ. ಅದಾದ್ಮೇಲೆ ನಮ್ಮ ಹತ್ರ ಸಿಗ್ಮಾ 1 ಸಿಗ್ಮಾ 2, ಟೋ 1 ಟೋ 2 ಅಂತ ಫಾರ್ಮುಲಾ ಅದಾವ. ಇದಕ್ಕೊಂದು ಫಾರ್ಮುಲಾ ಐತಿ, ಇದಕ್ಕೊಂದು ಫಾರ್ಮುಲಾ ಐತಿ, ಇದಕ್ಕೊಂದು ಫಾರ್ಮುಲಾ ಐತಿ. ಇದ್ರೊಳಗಡೆ ಮತ್ತೆ ಇನ್ನೊಂದು ಬರ್ತದ ತೀಟಾ, ಇದ್ರೊಳಗಡೆ ತೀಟಾ P1 ತೀಟಾ P2 ಅಂತ ಫಾರ್ಮುಲಾ ಬರ್ತಾವ. ತಿಳಿತಾ? ಇವೆಲ್ಲ ಫಾರ್ಮುಲಾ ಬರ್ತಾವ. ಇವನ್ ಬಿಡಿ, ಇವನು ನಾ ಇಷ್ಟ ತನಕಲ್ಲ ಹೇಳಿದ್ನಲ್ಲ, ಅದು ಇವರಿಬ್ಬರಿಗೆ. ಇವು ಎರಡು ಫಾರ್ಮುಲಾಗಳಿಗೆ ಹಾಕ್ಬೇಕಾದ್ರ ಇಷ್ಟು ಸ್ಟ್ರಿಕ್ಟ್ ರೂಲ್ಸ್ ಅದಾವ, ಸ್ಟ್ರಿಕ್ಟ್ ರೂಲ್ಸ್ ಅದಾವ. ಹಂಗೆ ನೋಡ್ಬೇಕು. ಕ್ಲಾಕ್ ವೈಸ್ ಅಂದ್ರೆ ಕ್ಲಾಕ್ ವೈಸ್ ನೋಡ್ಬೇಕು, ಎಕ್ಸ್ ಅಂದ್ರೆ ಎಕ್ಸ್ ನೋಡ್ಬೇಕು, ಹಿಂಗ ಡ್ರಾ ಮಾಡ್ಬೇಕು, ಹಂಗ ಡ್ರಾ ಮಾಡ್ಬೇಕು, ದೇವ್ರ ಫೋಟೋ ನೋಡ್ಬೇಕು, ಎಲ್ಲ ಕರೆಕ್ಟ್ ಇರ್ಬೇಕು. ಬಟ್ ವೆನ್ ಯು ಕಮ್ ಟು ಹಿಯರ್ ಅಲ್ಲ, ನಿಮಗೆ ಫ್ಲೆಕ್ಸಿಬಿಲಿಟಿ ಐತಿ. ಏನ್ ಫ್ಲೆಕ್ಸಿಬಿಲಿಟಿ ಐತಿ ಅಂತಂದ್ರ, ಸಿಗ್ಮಾ ಎಕ್ಸ್ ಗ್ರೇಟರ್ ದನ್ ಸಿಗ್ಮಾ ವೈ ಇರ್ಲಿಲ್ಲ ಅಂದ್ರೂ ನಡೀತೈತಿ. ನಡೀತದ. ಸಿಗ್ಮಾ ಎಕ್ಸ್ ಗ್ರೇಟರ್ ದನ್ ಸಿಗ್ಮಾ ವೈ ಇರ್ಲಿಲ್ಲ ಅಂದ್ರೂ ನಡೀತದ. ಒಂದನೇದ್ದು. ಎರಡನೇದ್ದು, LTC RTC ನೋಡೋದ್ರೊಳಗೆ ಕನ್ಫ್ಯೂಸ್ ಆದ್ರೂ ನಡೀತದ. LTC ಪಾಸಿಟಿವ್ ತಗೊಂಡು RTC ನೆಗೆಟಿವ್ ತಗೊಂತ್ಯಾ, ತಗೋ, ನಿನಗೆ ಬಿಟ್ಟಿದ್ದು, ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಅದು ನಡೀತದ. ಮೂರನೇದು ಏನಂತಂದ್ರ, ತೀಟಾ ಕ್ಲಾಕ್ ವೈಸರ ಇರ್ಲಿ ಆಂಟಿ ಕ್ಲಾಕ್ ವೈಸರ ಇರ್ಲಿ ನಡೀತದ. ಬಟ್ ವೈ ಆಕ್ಸಿಸ್ಗೆ ಇರ್ಬೇಕು. ರೂಲ್ಸ್ ಏನಂದ್ರ ವೈ ಆಕ್ಸಿಸ್ಗೆ ಇರ್ಬೇಕು. ಬಟ್ ಆಂಟಿ ಕ್ಲಾಕ್ ವೈಸರ ಇರ್ಲಿ ನಡೀತದ. ಹೇಳಕತ್ತೈತಿ ನೋಡಿ, ಸ್ವಲ್ಪ ಚಲೋ ಹಾಕಿದ್ನಲ್ಲ. ಹ್ಯಾಪಿ ನ್ಯೂಸ್ ಅಲ್ಲ ಇದು, ರೈಟಾ? ಇನ್ನೊಂದು ಹ್ಯಾಪಿ ನ್ಯೂಸ್ ಕೊಡ್ತೀನಿ, ಹ್ಯಾಪಿಯೆಸ್ಟ್ ನ್ಯೂಸ್. ಇನ್ನೊಂದು ಹ್ಯಾಪಿಯೆಸ್ಟ್ ನ್ಯೂಸ್ ಏನಂದ್ರ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇವನ್ ಕೇಳಂಗಿಲ್ಲ, ಇವನ್ ಕೇಳ್ತಾರ. ನೀವು ಬ್ಯಾಡ್ ಲಕ್ ಇದ್ರಿ ಅಂತಂದ್ರ ಈ ಕ್ವಶನ್ಸ್ ಬರ್ತದೆ. ಪ್ರಿಪೇರ್ ಫಾರ್ ವರ್ಸ್ಟ್ ಅಂತಂದ್ರೆ ಇದು ಬರ್ತದೆ. ಸ್ಟ್ರಿಕ್ಟ್ ರೂಲ್ಸ್ ಹಾಕೋದು ಯಾವಾಗ ಅಂದ್ರೆ ಬಹಳ ವರ್ಸ್ಟ್ ಕಂಡೀಷನ್ಸ್ ಒಳಗೆ. ಬಟ್ ನಾನು ಸ್ಟಡಿ ಮಾಡಿರ್ತಕ್ಕಂಥ 99% ಆಫ್ ಓಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಒಳಗ ಇವನ್ನೇ ಕೇಳ್ತಾರೆ. ಅಂದ್ರ ಸಿಗ್ಮಾ ಎಕ್ಸ್ ಗ್ರೇಟರ್ ದನ್ ಸಿಗ್ಮಾ ವೈ ನಡೀತದ, LTC RTC ನಡೀತದ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ನಡೀತದ. ಬಟ್ ಪ್ರಾಬ್ಲಮ್ ಏನಂತಂದ್ರ, ಟೆನ್ಷನ್ ಪಾಸಿಟಿವ್ ಮರಿಬಾರ್ದು, ಕಾಂಪ್ರೆಷನ್ ನೆಗೆಟಿವ್ ಮರಿಬಾರ್ದು. ಒಂದು ಮತ್ತೇನು, ತೀಟಾ ವೈ ಆಕ್ಸಿಸ್ಗೆ ಮರಿಬಾರ್ದು. ಹ್ಯಾಪಿ, ಟೈಪ್ ಹ್ಯಾಪಿ ಫಾರ್ ಹೆಚ್, ಟೈಪ್ H ಅಂತ ಟೈಪ್ ಮಾಡಿದ್ರೆ ಹ್ಯಾಪಿ. ನಾಟ್ ಕನ್ವಿನ್ಸ್ಡ್ ಅಂತಂದ್ರ NC. ಹೇಳಿದ? ಸಿ, ವೆನ್ ಯು ಆರ್ ಹ್ಯಾಪಿ, ಐ ಆಮ್ ಹ್ಯಾಪಿ. ರೈಟಾ? ಓಕೆ, ಈಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಟ್ರ್ಯಾಕಿಗೆ ಬಂದ್ವಿ. ಈಗ ನಾವು ಏನು ಇಲ್ಲ, ಈಗ ಜಸ್ಟ್ ಇಕ್ವೇಶನ್ ಕೊಡ್ತೀನಿ, ಚಾಪ್ಟರ್ ಮುಗ್ದಂಗ. ಬಿಕಾಸ್ ಏನೆಲ್ಲ ಅನಾಲಿಸಿಸ್ ಮಾಡ್ಬೇಕಿತ್ತಲ್ಲ ಎಲ್ಲ ಮಾಡ್ಬಿಟ್ಟು